ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್. ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಕೂಡ ಆರಾಮಾಗಿದ್ದೀರ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನೋಡಿ, ಇವತ್ತು ನಾನು ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ತುಪ್ರಿಕಾಯಿ ಹೀರೆಕಾಯಿಯ ಬಜ್ಜಿಯನ್ನು ಮಾಡಬೇಕು ಅಂತ ರೆಡಿ ಮಾಡಾಕತ್ತೀನಿ. ಇವು ತುಪ್ರಿಕಾಯಿಗಳು ನಮ್ಮ ಕಡೆ ನಮ್ಮ ಮನೆಯಲ್ಲಿ ಹಿತ್ತಲಲ್ಲೇ ಬೆಳಿತೀವಿ ನಾವು ಇವನ್ನ. ನಮ್ಗೆ ಈಗ ಸದ್ಯಕ್ಕೆ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದರು, ಅದಕ್ಕೋಸ್ಕರ ಅವರು ಮಾಡಿದರು. ನೋಡಿ, ಅವನ್ನ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಅವನ್ನ ದುಂಡಾಗಿ ಹೆಚ್ಕೋಬೇಕು. ಹಾಗಲಕಾಯಿನ ಪಲ್ಯ ಮಾಡ್ಲಿಕ್ಕೆ ಹೆಚ್ಕೋತೀವಲ್ಲ ಆ ರೀತಿ ತೆಳುವಾಗಿ ದುಂಡಾಗಿ ಹೆಚ್ಕೋತಾ ಇಟ್ಕೋಬೇಕು. ಅವನ್ನ ಪೂರ್ತಿಯಾಗಿ ಹೆಚ್ಕೊಂಡು ಅವುಗಳನ್ನ ಸ್ವಲ್ಪ ಒಂದು ಅಗಲನ ಪರಾತದೊಳಗೆ ಅಥವಾ ಅಗಲನ ತಟ್ಟೆ ಒಳಗೆ ಹಾಕಿ ಅವು ಕೊಟ್ಟು ಉಪ್ಪು ನೀರನ್ನು ಕಲಸ್ಕೊಂಡು ಒಂದು 5 ನಿಮಿಷ ನೆನೆಯಕ್ಕೆ ಇಡಬೇಕು. ಆಮೇಲೆ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೋಡಿ, ಇವಾಗ ಸದ್ಯಕ್ಕೆ ಪೂರ್ತಿಯಾಗಿ ಹೆಚ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಹೆಚ್ಚಾಯಿತು. ಈ ರೀತಿ ದುಂಡಾಗಿ ಹೆಚ್ಕೋಬೇಕು. ನೋಡಿ, ಈ ರೀತಿ ಇವಾಗ ಪೂರ್ತಿ ಹೆಚ್ಚಾಯಿತು. ಇವಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅವು ನೆನೆಯೋಕ್ಕೆ ಉಪ್ಪಿಗೆ ಕರಗೋಕಷ್ಟೇ ನೀರನ್ನು ಹಾಕಿ ಅವನ್ನ ಕಲಿಸ್ಬೇಕು. ಈ ರೀತಿಯಾಗಿ ಕಲಿಸ್ಕೊಂಡು ಒಂದು 5 ನಿಮಿಷನೋ ಅವನ್ನ ಬಿಟ್ಟು ಆಮೇಲೆ ಅವನ್ನ ಕರಿಯೋಕ್ಕೆ ಯೂಸ್ ಮಾಡಬೇಕು. ಈ ರೀತಿ ಕಲಿಸಿಟ್ಟು ಅಂದ್ರೆ ಅದು ಉಪ್ಪನ್ನು ಹೀರ್ಕೋತಾವು. ಇವು ಹೀರ್ಕೋದ್ರೊಳಗೆ ನಾನು ಆ ಬಜ್ಜಿ ಹಿಟ್ಟನ್ನು ಕಲಿಸ್ಕೊಂಡು ಬರ್ತೀನಿ ಬನ್ನಿ. ಅದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ಹಸಿಬೇಳೆ ಹಿಟ್ಟು, ಅಂದರೆ ಬಜ್ಜಿ ಹಿಟ್ಟು, ಹೀರಾ ಹಿಟ್ಟು ಅಂತೀವಲ್ಲ ಅದು, ಉಪ್ಪು, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅಜ್ವಾನ ಅಂದರೆ ಓಂಕಾಳು ಅಂತೀವಲ್ಲ ಅವು. ಮೊದಲಿಗೆ ನಾನು ಒಂದು ಜಾರಿಗೆ ಮೆಣಸಿನ್ಕಾಯಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ತಕ್ಕಂತೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಮತ್ತು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ರಿ, ಎಷ್ಟು ಕರಿಬೇವು ಹಾಕ್ಕೊಳ್ರಿ. ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ತೊಳ್ಕೊಂಡು ಮಣ್ಣು ಇರ್ತದ್ರೊಳಗೆ, ಈಗ ಸ್ವಲ್ಪ ಈಗ ಮಣ್ಣು ಹತ್ತಿರ್ತೈತಿ. ಅದಕ್ಕೆ ಅದನ್ನು ತೊಳ್ಕೊಂಡು ಕೊತ್ತಂಬರಿನೂ ಹಾಕಿ ಅದನ್ನೆರಡು ಸೇರಿಸಿ ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಡು ಬರೋಣ. ನಮಗೆ ಎಷ್ಟು ಹಸಿಬೇಳೆ ಹಿಟ್ಟು ಬೇಕಲ್ಲ ಅಷ್ಟು ಹಸಿಬೇಳೆ ಹಿಟ್ಟನ್ನು ಹಾಕ್ಕೊಳ್ರಿ. ಅದಕ್ಕೆ ಉಪ್ಪು, ಸೋಡಾ, ಕರಿಬೇವು, ಕೊತ್ತಂಬರಿ ಮಿಕ್ಸಿ ಮಾಡಿರೋದನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊತ ಸ್ವಲ್ಪ ನೀರು ಹಾಕ್ಕೊತ ಬೀಟ್ ಮಾಡ್ಕೊತ ಹೋಗಿ. ನಾವು ಎಷ್ಟು ಜಾಸ್ತಿ ಅದನ್ನು ಹಿಟ್ಟನ್ನು ಚೆಂದಾಗಿ ಕಲಿಸ್ತೀವಲ್ಲ, ಬೀಟ್ ಮಾಡ್ತಾ ಈ ರೀತಿ ಬಜ್ಜಿ ಹಿಟ್ಟಿಗೆ ಅಥವಾ ಮಿರ್ಚಿ ಹಿಟ್ಟಿಗೆ ಯಾವ ರೀತಿ ಬೇಕಾರೆ ಆ ರೀತಿ ಇದನ್ನು ಹಿಟ್ಟನ್ನು ಕಲಿಸ್ಕೊಂಬಿಡ್ಬೇಕು. ಕಲಿಸ್ಕೊಂಡು ಒಂದು 2 ನಿಮಿಷ ಅಥವಾ 3 ನಿಮಿಷ, 2ರಿಂದ 3 ನಿಮಿಷ ಸಾಕು. ಅಷ್ಟು ಅದನ್ನು ನೆನೆಯಕ್ಕೆ ಬಿಡಬೇಕು. ಅಂದರೆ ಸ್ವಲ್ಪ ಬಜ್ಜಿ ಹಿಟ್ಟನ್ನು ಅದ್ದಿ ಎಣ್ಣೆಗೆ ಬಿಟ್ಟಾಗ ಪಟ್ಟಂತ ಮೇಲಕ್ಕೆ ಬರ್ತಾವೆ. ಈ ರೀತಿ ಬರೋದ್ರಿಂದ ಹೊಟ್ಟು ಉಬ್ಬಿ ಬರ್ತಾವೆ ಬಜ್ಜಿಗಳು. ಅದಕ್ಕೋಸ್ಕರ ಜಾಸ್ತಿ ಬೀಟ್ ಮಾಡಿ ಒಂದು 3 ನಿಮಿಷ ಅದನ್ನು ಬಾಯಿ ಮುಚ್ಚಿಟ್ಬಿಡಿ ನೆನೆಯೋಕ್ಕೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಾಯಿತು. ಇವಾಗ ಒಂದೊಂದಾಗಿ ಬಜ್ಜಿಗಳನ್ನು ಬಿಡ್ತೇನೆ.
ಎಸ್ ಬಜ್ಜಿಗೆ ರೆಡಿ ಅದು ಸ್ವಲ್ಪ ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹಿಟ್ಟು ಉಳಿತದೆ, ಅದನ್ನೇನು ವೇಸ್ಟ್ ಮಾಡೋದು. ಅವನು ಸ್ವಲ್ಪ ಹೊಟ್ಟೆ ಸೀಳಿ ಇಟ್ಕೊತೀನಿ. ಅವನು ಸ್ವಲ್ಪ ಮಿರ್ಚಿ ಮಾಡ್ಕೊಂಬಂದುಬಿಡ್ತೀನಿ. ನೋಡಿ ಮಿರ್ಚಿ ಕೂಡ ರೆಡಿ ಆದವು. ಅದೇ ಹಿಟ್ಟಲ್ಲಿ ಮಿರ್ಚಿಯನ್ನು ಬಿಟ್ಟಾಯಿತು, ಯಾಕಂದ್ರೆ ಹಿಟ್ಟು ಉಳಿದಿತ್ತಲ್ಲ, ಅದಕ್ಕೋಸ್ಕರ ಅದನ್ನ ಹಿಟ್ಟೇನು ವೇಸ್ಟ್ ಮಾಡೋದು. ನೋಡಿದ್ರಲ್ಲ ಸ್ನೇಹಿತರೆ, ಬಜ್ಜಿ ಮಾಡೋದು ಹೆಂಗೆ ಅಂತೇಳಿ. ತೊಗರಿಕಾಯಿದು ನೀವು ಕೂಡ ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊತೀನಿ. ನಾನು ಒಂದು ತಿಂದು ಇವಾಗ ಮಸ್ತಾಗೈತಿ. ಮನೆಯೊಳಗೆ ನಾನೇ ತಿನ್ನೋದು, ಯಾಕಂದ್ರೆ ಮನ್ಯಾಗ ಸತ್ಯಾಗ ಯಾರೂ ಇಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ತಿಂದು ನೋಡಿದೆ, ಟೇಸ್ಟ್ ಆಗ್ಯವು. ನನ್ನ ಎಲ್ಲ ವೀಡಿಯೋಸ್ಗಳು ಎಲ್ರಿಗೂ ಇಷ್ಟ ಆಗಿರ್ತವೆ ಅನ್ಕೋತೀನಿ. ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ವೀಡಿಯೋಸ್ಗಳು ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಹಾಗೂ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಾಳೆ ದಿನ ಕರೆ ಎಳ್ಳಿನ ಉಂಡೆ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡೋಣ, ಸಾಧ್ಯವಾದರೆ ನಾಳೆನೂ ಮಾಡಿ ಹಾಕ್ತೀನಿ. ಅದು ಕೂಡ ಸೂಪರಾಗಿರುತ್ತೆ. ಆಮೇಲೆ ಹೆಲ್ತಿ ಫುಡ್ಡು ಕರೆ ಎಳ್ಳು ಅಂತಂದರೆ ಅದು ಸಿಗೋದೇ ಅಪರೂಪ. ನಾನು ಸದ್ಯಕ್ಕೆ ಮಾರ್ಕೆಟಲ್ಲಿ ತೊಗೊಂಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ ನನ್ನ ಮಗಳು ನೋಡೋಕ್ಕಂತ ಹಾಸನಕ್ಕೆ ಹೊಂಟಿದ್ದೀನಿ. ಅವಳ ಹತ್ರ ಹೋಗ್ಬೇಕಂತಂದ್ರೆ ಕರೆ ಎಳ್ಳು ಉಂಡೆ ಅಂದರೆ ಅವ್ಳು ಭಾಳ ಇಷ್ಟ. ಅದಕ್ಕೋಸ್ಕರ ಮಾಡ್ಕೊಂಡು ಹೋಗಬೇಕು ಅಂತ ಇಂಗ್ರೀಡಿಯೆಂಟ್ಸೆಲ್ಲ ತಂದಿಟ್ಟಿದ್ದೀನಿ. ನಾಳೆ ದಿನ ಮಾಡ್ಕೊಂಡು ಹೋಗುವಾಗ ನಿಮಗೆ ಮತ್ತೆ ತೋರಿಸ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.